ನಾನ್ ಮೊದಲನೇ ಬಾರಿ ಸತ್ ಮೇಲೂ ಕಡಲೆ ತಿಂತಿರೋ ಬುರುಡೆನ್ ನೋಡಿದ್ದು. ಪಿಶಾಚಿಯ ಅನುಚರರು ಬರುತ್ತಿದ್ದಾರೆ ಎಂದೆನಿಸುತ್ತಿದೆ. ಅಲ್ಲಿ ಭಾವ, ನೀವು? ಪ್ರಣಾಮ ಭಾವ, ಪ್ರಣಾಮ. ಗೋವಿಂದ, ನೀನಿಲ್ಲ ಏನ್ ಮಾಡ್ತಿದ್ಯಾ? ಇದ್ಯಾರು? ಅನಂತ ಲಕ್ಷ್ಮಿ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ಬಾಬಾ, ಅಯ್ಯೋ ಬಾಬಾ, ಅಯ್ಯೋ ಮತ್ತೆ ಮಲ್ಕೊಂಡ್ರು ಅನ್ಸುತ್ತೆ. ಬಾಬಾ, ಏನು? ಬಾಬಾ, ನನ್ನ ಭಾಮೈದ ಗೋವಿಂದ ಬಂದಿದ್ದಾನೆ. ಮೂರ್ಖನಂತೆ ಆಡಬೇಡ. ಇವನು ನಿನ್ನ ಭಾಮೈದ ಗೋವಿಂದನಲ್ಲ. ಇವನ ಮಾತುಗಳನ್ನು ನಂಬಬೇಡ. ಆದರೆ ರಾಮಕೃಷ್ಣ, ಸ್ವಲ್ಪ ಯೋಚಿಸು. ನಾವು ಇಲ್ಲಿದ್ದೇವೆಂದು ನಿನ್ನ ಭಾಮೈದನಿಗೆ ಹೇಗೆ ತಿಳಿಯಿತೋ? ಅನುಷ್ಠಾನವನ್ನು ನಾವು ಗೌಪ್ಯವಾಗಿ ಮಾಡುತ್ತಿದ್ದೆವು, ಯಾರಿಗೂ ತಿಳಿಯದಂತೆ ಗುಪ್ತವಾಗಿಟ್ಟಿದ್ದೆವು. ನಾವು ಇಲ್ಲಿ ಅನುಷ್ಠಾನವನ್ನು ಮಾಡುವ ವಿಷಯ ನಿನಗೂ ಸಹ ತಿಳಿದಿರಲಿಲ್ಲ. ಸರಿಯಾಗಿ ಹೇಳಿದ್ರಿ. ಏ ಗೋವಿಂದ, ನಿನಗೆ ಹೇಗೆ ಗೊತ್ತಾಯ್ತು ನಾವು ಅನುಷ್ಠಾನ ಇಲ್ಲೇ ಮಾಡ್ತಿರೋದು ಅಂತ? ನನಗೇನು ಗೊತ್ತಿರ್ಲಿಲ್ಲ. ಮತ್ತೆ ಇಲ್ಲಿ ಹೇಗ್ ಬಂದೆ? ನಡ್ಕೊಂಡ್ ಬಂದೆ ಭಾವ. ಅದನ್ನೇ ಕೇಳ್ತಿರೋದು ಮೂರ್ಖ. ನಾವು ಅನುಷ್ಠಾನ ಇಲ್ಲಿ ಮಾಡ್ತಿದೀವಿ ಅಂತ ಗೊತ್ತಿಲ್ಲ ಅಂದ್ಮೇಲೆ ಇಲ್ಲಿಗೆ ಹೇಗ್ ಬಂದೆ? ಆ ಬೆಳಕನ್ನು ನೋಡಿದ್ವಲ್ಲ ನಾವು, ಆ ಬೆಳಕನ್ನು ನೋಡಿ ಈ ಕಡೆ ಬಂದ್ವಿ. ನಿಮ್ಮ ಮಾತುಗಳನ್ನು ನಿಲ್ಲಿಸಿ ರಾಮಕೃಷ್ಣ. ನಮ್ಮ ಅನುಷ್ಠಾನಕ್ಕೆ ವಿಘ್ನವಾಗುತ್ತಿದೆ. ಕ್ಷಮಿಸಿ ಬಾಬಾ, ಕ್ಷಮಿಸಿ.